ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವು ಇವತ್ತು ವಿಡಿಯೋದಲ್ಲಿ ಸೇವಂತಿಗೆ ಗಿಡದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ತುಂಬಾ ಜನ ಕೇಳಿದಂತ ಕ್ವಶನ್ ಅಲ್ಲಿ ಇದು ಒಂದು. ಅಕ್ಕ, ನಿಮ್ ಟೆರೆಸ್ ಅಲ್ಲಿ ಸೇವಂತಿಗೆ ಗಿಡ ನೆಟ್ಟಿದ್ರಲ್ಲ, ಹೂವ ಹೇಗಾಗಿದೆ ಅಂತ ಕೇಳಿದ್ರು. ಕೆಲವರು ಅದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಎಲ್ಲ ಕೇಳಿದ್ರು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ನಂದೊಂದು ಟಾಪ್ ಸೀಕ್ರೆಟ್ ಕೂಡ ಹೇಳ್ತೀನಿ. ಅದಕ್ಕೆ ಈ ಸೇವಂತಿಗೆ ಗಿಡಕ್ಕೆ ಯಾವ ಗೊಬ್ಬರ ಹಾಕ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಅಂದ್ರೆ ಒಳ್ಳೆ ಗೊಬ್ಬರದ ಬಗ್ಗೆ ಕೂಡ ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಿಮ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಏನ್ ಅನ್ಸ್ತಂತ ಕಾಮೆಂಟ್ ಮಾಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ಏನಾದ್ರು ನೀವು ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಏನಂತ ಹೇಳಿದ್ರೆ, ನಾನ್ ನೆಕ್ಸ್ಟ್ ವಿಡಿಯೋ ಎಲ್ಲ ಬರುತ್ತಲ್ಲ ನಂದು, ನೀವು ಫಸ್ಟ್ ಟೈಮ್ ನೋಡ್ಬೋದು. ಹಾಗೆ ನಿಮ್ಗೆ ಆ ವಿಡಿಯೋದಲ್ಲಿ ಕೂಡ ಕೆಲವೊಂದು ಮಾಹಿತಿಗಳು ಸಿಕ್ಕುತ್ತೆ. ನೋಡಿ, ಸೇವಂತಿಗೆ ಗಿಡ ಬೆಳೆಸೋದಂದ್ರೆ ತುಂಬಾ ಜನರಿಗೆ ಒಂದು ಕನ್ಸು. ನನಗೂ ಕೂಡ ಒಂದ್ 2 ವರ್ಷ ಮುಂಚೆ ಸೇವಂತಿಗೆ ಗಿಡ ಬೆಳೆಸ್ಬೇಕು, ತುಂಬಾ ತುಂಬಾ ಹೂವು ಬರಂಗ್ ಮಾಡ್ಕೊಳ್ಬೇಕು ಅಂತ ತುಂಬಾ ಆಸೆ ಇತ್ತು. ಯಾವ ನೆಟ್ರು ಕೂಡ ಒಂದ್ 10 ಹೂವು 20 ಹೂವು ಆಗುತ್ತೆ. ಹಾಗೆ ಸ್ವಲ್ಪ ದಿವಸಕ್ಕೆ ಒಣಗಿ ಹೋಗುತ್ತೆ. ನರ್ಸರಿ ತಂದ ಗಿಡ ಅಂತೂ ಕಂಪಲ್ಸರಿ ಒಣಗಿ ಹೋಗ್ತಿತ್ತು ಅದು. ಇದಕ್ಕೆ ಕೆಲವೊಂದು ಸೀಕ್ರೆಟ್ ಗಳೆಲ್ಲ ಇರುತ್ತೆ. ಅಂದ್ರೆ ನಾವು ನರ್ಸರಿಯಿಂದ ತಂದ ಗಿಡ ಹೇಗ್ ಬೆಳೆಸ್ಬೇಕು, ಅಥವಾ ಮನೇಲೇ ಇದ್ದ ಹಳೆ ಗಿಡನ ಹೇಗ್ ಬೆಳೆಸ್ಬೇಕು, ಇದು ಎರಡು ಬೇರೆ ಬೇರೆ ಮೆಥಡ್ ಅಲ್ಲಿ ನಾವು ಫಾಲೋ ಮಾಡ್ಬೇಕು. ನರ್ಸರಿ ಗಿಡದ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ಮನೇಲಿರೋ ಗಿಡನ ಹಳೆ ಗಿಡದಲ್ಲಿ ಜಾಸ್ತಿ ಹೂವು ಬರಂಗೆ ಹೇಗ್ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ. ನೋಡಿದ್ರ ನೋಡ್ಬೋದು ನೀವು, ನನ್ನ ಟೆರೆಸ್ ಅಲ್ಲಂತೂ ಸಾವಿರಾರು ಹೂವು ಸೇವಂತಿಗೆ ಇದೆ. ಇವಾಗ ಲೆಕ್ಕ ಮಾಡಿದಕ್ಕೆ ಆಗದಿದ್ದಷ್ಟು ಹೂವು ಇದೆ. ಸಿಕ್ಕಾಪಟ್ಟೆ ಪಾಟ್ ಅಲ್ಲೆಲ್ಲ ಬೆಳೆದೋಗಿದೆ. ಯಾಕಂತೇಳಿ ನಾನು ಕಟಿಂಗ್ ತೆಗೆದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲೆಲ್ಲ ನಡ್ತಾ ಇದ್ನಲ್ಲ, ಅವೆಲ್ಲದ್ರಲ್ಲೂ ಈಗ ಹೂವು ಬಂದಿದೆ. ಏನಂತ ಹೇಳಿದ್ರೆ, ಸೇವಂತಿಗೆ ಗಿಡ ಕರೆಕ್ಟ್ ಆಗಿ ಒಂದ್ ಮೆಥಡ್ ಅಲ್ಲಿ ನೆಟ್ರೆ ಅದು ಸಾಯೋದು ಬಹಳ ಕಮ್ಮಿ. ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಲಾಸ್ಟ್ ಫೆಬ್ರವರಿ ಊರಿಗೆ ಹೋದವಾಗ ಕೆಲವು ನೀರ್ ಹಾಕಕ್ ಆಗ್ಲಾರ್ದೆ ಕೆಲವೊಂದು ಕಲರ್ಸ್ ಎಲ್ಲ ಸತ್ತೋಗ್ಬಿಡ್ತು. ನನ್ನತ್ರ ತುಂಬಾ ಕಲರ್ ನಾನು ಕಲೆಕ್ಟ್ ಮಾಡಿದ್ದೆ. ಅದ್ರಲ್ಲಿ ಸುಮಾರೆಲ್ಲ ಸತ್ತೋಗ್ಬಿಟ್ಟು ಉಳಿದಿದ್ದು ಇವಾಗ ನಿಮ್ಗೆ ಹೂವು ನೋಡ್ತಿದ್ದೀರಲ್ಲ, ಇದು ಉಳಿದಿದ್ದು. ನಾನು ನೆಕ್ಸ್ಟ್ ಇಯರ್ ಏನ್ ಮಾಡ್ತೀನಿ ಅಂದ್ರೆ, ಇನ್ನೊಂದಷ್ಟು ಗಿಡ ತರಿಸಿ ನೆಡ್ತೀನಿ. ಆವಾಗ ನಿಮ್ಗೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಈಗ ಒಂದ್ ವೇಳೆ ನಿಮ್ಗೆ ಇದನ್ನ ಹೇಗೆ ಕಟಿಂಗ್ ನೆಟ್ಟಿದ್ವಿ ಇವ್ರು ಅಂತ ಗೊತ್ತು ಮಾಡ್ಕೊಬೇಕಂತ ಹೇಳಿದ್ರೆ, ಲಾಸ್ಟ್ ಇಯರ್ ನನ್ ಸೇವಂತಿಗೆ ಗಿಡದ ವಿಡಿಯೋ ಇರತ್ತಲ್ಲ, ಅದನ್ನ ನೋಡಿ ನಾನು ತರ್ಸ್ಕೊಂಡಿದ್ದ ಹೇಗಿತ್ತು, ಆಮೇಲೆ ನಾನು ಅದನ್ನ ಹಂತ ಹಂತವಾಗಿ ಹೇಗೆ ಬೆಳೆಸ್ಕೊಂತ ಬಂದೆ ಅನ್ನೋದ್ರ ಬಗ್ಗೆ ನಿಮ್ ಮಾಹಿತಿ ಸಿಕ್ಕುತ್ತೆ. ನೋಡಿ, ಇದು ಒಂದ್ 2 ತಿಂಗಳ ಮುಂಚಿಂದ ವಿಡಿಯೋ ಇದೆ. ಈ ವಿಡಿಯೋ ಕ್ಲಿಪ್ಪಿಂಗ್ ಇಷ್ಟು ಮುಂಚೆ ಹೂವಾಗಿದ್ ನೋಡಿದ್ರಲ್ಲ, ಇದು ನಾವು ಸ್ವಲ್ಪ ಬ್ಯಾಕಿಗೆ ಹೋಗೋಣ. ಇದನ್ನ ಕಳೆದ ವರ್ಷ ಆ ಹೂವಾದ್ರ ಮೇಲೆ ಏನ್ ಮಾಡಿದ್ದೆ ಅಂದ್ರೆ, ಮದರ್ ಪ್ಲಾಂಟ್ ಅನ್ನ ನಾನು ಪೂರ್ತಿ ಕಟ್ ಮಾಡ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ. ಬೇಸಿಗೆಯಲ್ಲಿ ಅಂದ್ರೆ ಏಪ್ರಿಲ್ ಮೇಲಿ ಹಾಗೆ ಬಿಟ್ಬಿಟ್ಟೆ ಅದನ್ನ. ಯಾಕಂತ ಹೇಳಿದ್ರೆ, ನನಗೆ ಅದನ್ನ ಬೇರೆ ಕಿತ್ತು ಬೇರೆ ನೆಡಕ್ ನಂಗೆ ಆವಾಗ ಬೇರೆ ಗ್ರೋ ಬ್ಯಾಗ್ ಇರ್ಲಿಲ್ಲ. ಅದ್ರಲ್ಲಿ ಬೇರೆ ನಾನು ಟೆರೆಸ್ ಕಲರ್ ಹಾಕ್ಬೇಕು ಅನ್ಕೊಂಡಿದ್ದೆ. ಇದರಿಂದಾಗಿ ಬೇರೆ ಗ್ರೋ ಬ್ಯಾಗ್ ತರಿಸಿರ್ಲಿಲ್ಲ, ಅದ್ ನೆಟ್ಟಿರ್ಲಿಲ್ಲ, ಹಾಗೆ ಉಳ್ದೋಗ್ಬಿಡ್ತು. ನನ್ ಮನ್ಸಿಗೆ ಏನಿತ್ತಂದ್ರೆ, ಮದರ್ ಪ್ಲಾಂಟ್ ಅಲ್ಲಿ ಹೂವು ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಲಾಸ್ಟ್ ಇಯರ್ ವಿಡಿಯೋದಲ್ಲೆಲ್ಲ ಅದನ್ನೇ ಹೇಳ್ತಿದ್ದೆ. ನಿಮ್ಗೆ ಹೂವು ಜಾಸ್ತಿ ಬೇಕಿದ್ರೆ ಕಟಿಂಗ್ ನೆಡಿ, ಆವಾಗಲೇ ಹೂವು ಆಗುತ್ತೆ. ಮದರ್ ಪ್ಲಾಂಟ್ ಅಲ್ಲಿ ಹೂವು ಕಮ್ಮಿ ಆಗುತ್ತೆ ಅಂತ. ಅದು ಕಂಪ್ಲೀಟ್ ಆಗಿ ನನ್ನ ಗಿಡಗಳು ನನ್ನ ಅನುಭವನೇ ಚೇಂಜ್ ಮಾಡ್ಬಿಡ್ತು. ಯಾಕಂದ್ರೆ ಮದರ್ ಪ್ಲಾಂಟ್ ಅಲ್ಲೇ ಜಾಸ್ತಿ ಹೂವು ಆಗ್ತಾ ಇದೆ ಇವಾಗ. ಮದರ್ ಪ್ಲಾಂಟ್ ನಾವು ಒಂದ್ ಸ್ವಲ್ಪ ಜಾಗ್ರತೆ ತಗೊಬೇಕು. ಇವೆಲ್ಲ ಹೂವು ಆದ್ರ ಮೇಲೆ ಅಂದ್ರೆ ಸ್ವಲ್ಪ ಎಲ್ಲ ಒಣಗಿ ಹೋಗುತ್ತಲ್ಲ, ಅಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ, ಅವಾಗ ಅದನ್ನ ಸ್ವಲ್ಪ ಎಲ್ಲ ಈ ಹೂವಾಗಿದ್ದೆಲ್ಲ ಕಟ್ ಮಾಡ್ಬಿಟ್ಟು ಸ್ವಲ್ಪ ಮಣ್ಣು ಲೂಸ್ ಮಾಡಿ ಬೇರೆ ಗೊಬ್ಬರ ಮಣ್ಣು ಹಾಕ್ಬಿಟ್ಟು ಒಂದ್ ಕಡೆ ಸ್ವಲ್ಪ ನೆರಳಿರೋ ಕಡೆ ಇಟ್ರೆ ಏನಾಗುತ್ತೆ ಅಂದ್ರೆ, ಆ ಗಿಡ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿರುತ್ತೆ, ಒಣಗಿ ಹೋಗಲ್ಲ. 1-2 ಮಳೆ ಬಂದ್ರೆ ಸಾಕು, ತುಂಬಾ ಚೆನ್ನಾಗಿ ಚಿಗುರು ಬರುತ್ತೆ. ನೋಡಿ, ಈ ವಿಡಿಯೋ ಕ್ಲಿಪ್ಪಿಂಗ್ ನೀವು ಅದನ್ನೇ ನೋಡ್ತಾ ಇರೋದು. ಮಳೆ ಬಂದ ತಕ್ಷಣ ಹೇಗಾಗಿತ್ತಂತ. ಮದರ್ ಪ್ಲಾಂಟ್ ಇದು, ಅಂದ್ರೆ ಹಳೆ ಪ್ಲಾಂಟ್ ಅನ್ನ ನಾ ಮದರ್ ಪ್ಲಾಂಟ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಕಳೆದ ವರ್ಷದ ಗಿಡನೇ ಮದರ್ ಪ್ಲಾಂಟ್ ಅಂತ ಹೇಳ್ತೀವಿ. ನೋಡಿ, ಅದನ್ನ ಚಿಗುರು ಬಂದ್ರ ಮೇಲೆ ಏನ್ ಮಾಡ್ಬೇಕಂದ್ರೆ, ಈ ತರ ಪಿಂಚಿಂಗ್ ಮಾಡ್ತಾ ಇರ್ಬೇಕು. ಪಿಂಚಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಇದಕ್ಕೆ ಯಾವ ಗೊಬ್ಬರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದೀನಿ. ನಿಮ್ಗೆ ಏನಾದ್ರೂ ದನ ಸೆಗಣಿ ಗೊಬ್ಬರ ಏನಾದ್ರು ನಿಮ್ಗೆ ಅನುಕೂಲವಾಗಿ ಸಿಕ್ಕಿದ್ರೆ ಅದನ್ನ ಹಾಕಿ. ಇಲ್ಲ ಅಂತ ಹೇಳಿದ್ರೆ ವರ್ಮಿ ಕಾಂಪೋಸ್ಟ್ ಹಾಕ್ಬೋದು, ಇಲ್ಲ ಅಂದ್ರೆ ಕಿಚನ್ ಕಾಂಪೋಸ್ಟ್ ಹಾಕ್ಬೋದು. ನೀವು ಯಾವ್ದೋ ಗೊಬ್ಬರ, ಒಳ್ಳೆ ಗೊಬ್ಬರ ಹಾಕಿ. ಅವಾಗ 1 ತಿಂಗಳಿಗೆ ಒಂದ್ಸತಿ ಗೊಬ್ಬರ ಹಾಕ್ತಿದ್ರೆ ಸಾಕು. ಮಳೆಗಾಲ ಬಂದ್ರ ಮೇಲಿಂದ ಹಾಕಿ. ಯಾಕಂದ್ರೆ ಬೇಸಿಗೆಯಲ್ಲಿದ್ದ ಫುಲ್ ಬಿಸಿಲಿದ್ದಾಗ ಇದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ರೆ ಗಿಡ ಸರಿಯಾಗಿ ಬೆಳೆಯಲ್ಲ. ಈಗ ನೀವು ಇಷ್ಟು ಮುಂಚೆ ನೀವು ಅದು ಗ್ರೋ ಬ್ಯಾಗ್ ಅಲ್ಲಿ ಗಿಡ ಎಲ್ಲ ನೋಡಿದ್ರಿ. ಇದು ಕೂಡ ಗ್ರೋ ಬ್ಯಾಗ್ ಅಲ್ಲೇ ಇದೆ. ಆದ್ರೆ ಇದಕ್ಕೆ ನಾ ಸ್ಟ್ಯಾಂಡ್ ಮೇಲೆ ಇಡ್ಲಿಲ್ಲ, ಕೆಳಗಡೆ ಇಟ್ಟಿದ್ದೀನಿ. ಕೆಳಗಡೆ ಇಟ್ಟವಾಗ ಒಂದು ಪ್ರಾಬ್ಲಮ್ ಏನಾಗಿತ್ತು ಅಂತ ಹೇಳಿದ್ರೆ, ಆ ಮದರ್ ಪ್ಲಾಂಟ್ ಅನ್ನ ನಾನು ಇದು ಕಟ್ ಮಾಡಿರ್ಲಿಲ್ಲ, ಹಾಗೆ ಬಿಟ್ಬಿಟ್ಟಿದೆ. ಅದೇನಾಯ್ತು, ಮಳೆ ಬಂದ ತಕ್ಷಣ ಚಿಗುರು ಕಂಪ್ಲೀಟ್ ಆಗಿ ತುಂಬಾ ಚಿಗುರು ಬಂದ್ಬಿಟ್ಟು ಸೀದಾ ಬಗ್ಗಿ ಬಿಡುತ್ತೆ. ಸೀದಾ ಅದು ಬಾರಕ್ಕೆ ಏನಾಗಿದೆ ನೋಡಿ, ಇಲ್ಲಿ ನೋಡಿ, ತೋರಿಸ್ತಾ ಇದೀನಿ ನೋಡಿ, ಯಾವ ತರ ಮಲ್ಕೊಂಡ್ಬಿಟ್ಟಿದೆ ನೋಡಿ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ಗಿಡ ಆಗ್ಲಿ ನಾವು ಬೆಳೆಸ್ಬೇಕಿದ್ರೆ ಅದು ಕೋಲ್ ಕೊಟ್ಟು
ಒಂದು ಆಕಾರದಲ್ಲಿ ಬೆಳೆಸೋದು ತುಂಬಾ ಇಂಪಾರ್ಟೆಂಟ್. ಆಕಾರ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೊಂದು ಆಕೃತಿ ಕೊಡ್ಲಿಲ್ಲ ಅಂದ್ರೆ ಅದು ಇಷ್ಟ ಬಂದಂಗೆ ಬೆಳ್ಕೊಂಡ್ಬಿಡುತ್ತೆ ನಮ್ ಗಿಡಗಳು. ಆಮೇಲೆ ನಾವು ಸರಿ ಮಾಡ್ತೀವಿ ಅಂದ್ರೆ ಆಗಲ್ಲ. ನಾನ್ ಮಾಡಿದ ತಪ್ಪು ಅದನ್ನೇ. ಪೂರ್ತಿ ಬೆಳೆದು ಮೊಗ್ಗಾದ್ರ ಮೇಲೆ ಅದನ್ನ ನಾನು ಸರಿ ಮಾಡ್ತೀನಿ ಅಂತ ಹೊರಟೆ. ಸರಿ ಮಾಡ್ತೀನಿ ಅಂತ ನಾನು ಹೊರಟಿದ್ದೇನೋ ಆವೆಷ್ಟಿನ ಹೊರಟಿದ್ ಕರೆಕ್ಟೆ, ಆದ್ರೆ ಗಿಡ ತೆಗ್ದು ನೋಡೋರಷ್ಟು ಮಲ್ಕೊಂಡ್ಬಿಟ್ಟಿದೆ. ಅದನ್ನ ಬೆನ್ನು ಸರಿ ಮಾಡೋರಷ್ಟಕ್ಕೆ ಪಾಪ ಅದು ಕೆಲವುದೆಲ್ಲ ಮುರ್ದೇ ಹೋಯ್ತು. ಆ ಮುರ್ದೋಗಿದ್ದು ಕೂಡ ತೋರಿಸ್ತೀನಿ. ಅದನ್ನ ಏನ್ ಮಾಡ್ದೆ ಅಂತ ಕೂಡ ತೋರಿಸ್ತೀನಿ ನೋಡಿ. ಯಾವ ತರ ಎಲ್ಲ ಅದು ಬಗ್ಗಿ ಹೋದ ಇದಕ್ಕೆ ಸರಿಯಾಗಿ ಬಿಸಿಲಿಗೆಲ್ಲ ಬೀಳ್ತಿರ್ಲಿಲ್ಲಲ್ಲ, ಅವಾಗ ಏನಾಗತ್ತಂದ್ರೆ ಆ ಸಣ್ಣ ಸಣ್ಣ ಕೊಂಬೆಗಳೆಲ್ಲ ಒಣಗ್ಬಿಟ್ಟು ಅಲ್ಲಲ್ಲಿ ಇದು ಕೊಳತು ಹೋಗುತ್ತೆ. ಅಂದ್ರೆ ಅದು ಫಂಗಸ್ ಬಂದಂಗ ಆಗುತ್ತೆ. ಆ ಗಿಡ ಏನ್ ಸತ್ತು ಹೋಗ್ಲಿಲ್ಲ ಬಿಡಿ, ಚಿಗುರಂತೂ ತುಂಬಾ ಚೆನ್ನಾಗ್ ಬಂದಿದೆ. ಅದ್ ಕೋಲ್ ಕೊಟ್ಟು ನಾನು ಅದನ್ನ ನೆಡೋ ಸಂಭ್ರಮಕ್ಕೆ ದೊಡ್ಡ ದೊಡ್ಡ ಕೊಂಬೆಗಳೇ ಮುರಿದೋಗಿದೆ. ಯಾಕಂತ ಹೇಳಿದ್ರೆ ಒಂದು ಬೆಳೆದ್ರ ಮೇಲೆ ಯಾವ್ದನ್ನೇ ಆಗ್ಲಿ ಬಗ್ಸೋದು ಬಹಳ ಕಷ್ಟ. ಅದು ಬೆಳೆಯಕ್ಕಿಂತ ಸಣ್ಣ ಗಿಡ ಇದ್ದಲ್ಲೇ ನಾವು ಅದನ್ನ ಏನ್ ಮಾಡ್ಬೇಕಂದ್ರೆ ಒಂದು ಆಕೃತಿ ಕೊಡ್ಬೇಕು. ಫಸ್ಟ್ ಇಂದಾನೆ ಕೋಲ್ ಕೊಡ್ಬೇಕು. ನನ್ನ ಹತ್ರ ಕೋಲ್ ಇರ್ಲಿಲ್ಲ ಅಂತ ನಾನು ಬಿಟ್ಟ ತಪ್ಪಿಗೆ ಈ ತರ ಆಗೋಗಿದೆ. ಇಲ್ಲಾಂದ್ರೆ ಇನ್ನೂ ಅಷ್ಟು ಹೂವು ಆಗ್ತಿತ್ತು ನನ್ನ ಹತ್ರ. ಏನ್ ಮಾಡಕ್ಕಾಗಲ್ಲ, ಒಂದು ಹೊಸ ಅನುಭವ. ಈ ಗಾರ್ಡನಿಂಗ್ ಅಂದ್ರೆ ಅಷ್ಟೇ, ದಿನಕ್ಕೊಂದು ಕಲ್ತ್ಕೊಂತಾನೆ ಇರ್ತೀವಿ. ನಾವ್ ಎಷ್ಟೇ ಕಲ್ತಿರ್ಲಿ, ದಿನಕ್ಕೊಂದು ಸವಾಲ್ ನಮ್ಗೆ ಕೊಡ್ತಾನೆ ಇರುತ್ತೆ ಪ್ರಕೃತಿ. ಅದನ್ನ ನಾವು ಕಲ್ತ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಈ ಸರ್ತಿ ಮಾಡಿದ ತಪ್ಪು ನೆಕ್ಸ್ಟ್ ಇಯರ್ ಮಾಡಬಾರ್ದು. ನೆಕ್ಸ್ಟ್ ಇಯರ್ ಬೇರೆ ತಪ್ಪು ಆಗ್ತಾ ಇರತ್ತೆ. ಓಕೆ, ನಡೀತೆ, ಏನ್ ಮಾಡಕ್ಕಾಗಲ್ಲ. ಕೆಲವು ಎಲ್ಲಾ ಗಿಡಗಳು ನಮ್ದಲ್ಲ, ಕೆಲವೆಲ್ಲ ಸತ್ತೋಗುತ್ತೆ ನೋಡಿ. ಮುರಿದೋಗಿದೆ, ಎಷ್ಟು ದೊಡ್ಡ ಕೊಂಬೆ ಮುರಿದೋಗಿದೆ ನೋಡಿ. ಚುರ್ರ ಅಂತಲ್ಲ ನಿಮಗ್ ನೋಡಿ, ನನಗೂ ಆಯ್ತು ಚುರ್ರ ಅಂತ. ಆದ್ರೆ ಏನ್ ಮಾಡಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಅದು ತುಂಬಾ ಡೆಲಿಕೇಟ್ ಆಗಿರುತ್ತೆ. ಸೇವಂತಿಗೆ ಗಟ್ಟಿ ಇರಲ್ಲ. ಒಂಚೂರು ಏನಾದ್ರು ಬಟ್ಟೆ ತಾಗಿದ್ರು, ಏನೋ ಕೈಗೆ ತಾಗಿದ್ರು ಕೂಡ ಮುರಿದೋಗುತ್ತೆ ನೋಡಿ. ಬೇರ್ ಕೂಡ ಬಂದಿದೆ. ಇದೇ ಮದರ್ ಪ್ಲಾಂಟ್ ಇದು. ಅದ್ರದ್ದು ಕಳೆದ ವರ್ಷದ ಇದದು ನೋಡಿ, ಒಂದ್ ಸೈಡ್ ಪೂರ್ತಿ ಮುರಿದೋಗ್ಬಿಡ್ತದ. ಈಗ ಒಂದ್ 5-6 ಗ್ರೋ ಬ್ಯಾಗ್ ಅಲ್ಲಿ ಇದ್ದದ್ದು ಹೀಗೆ ಆಗಿತ್ತು. ಅದನ್ನೆಲ್ಲ ಸ್ಟ್ರೈಟ್ ಮಾಡಿ ಕೋಲ್ ಕೊಟ್ಟು ನೆಟ್ರ ಮೇಲೆ ಈ ತರ ಆಗಿದೆ ನೋಡಿ. ಆಕಾರ ಮಾತ್ರ ಸರಿ ಇಲ್ಲ. ಈ ಆಕಾರ ಸರಿ ಇಲ್ದಿದ್ದದಕ್ಕೆ ಮೇಲ್ಗಡೆ ಇದ್ದದ್ದು 1-2 ಲೇಯರ್ ಚೆನ್ನಾಗೇ ಇದೆ. ಕೆಳಗಡೆ ಇದ್ದಿದ್ದು 1-2 ಲೇಯರ್ ಏನಾಗಿದೆ ಅಂದ್ರೆ ಒಂದು 6-7 ಪಾಟ್ ಅಲ್ಲಿ ಸರಿಯಾಗಿ ಹೂವು ಬರ್ಲಿಲ್ಲ. ನಿಮ್ಗೆ ಹೂವು ಆಮೇಲೆ ಹೂವು ಬಂದ್ರ ಮೇಲೆ ತೋರಿಸ್ತೀನಿ ಯಾವ್ದಾದ್ರು ಪ್ರಾಬ್ಲಮ್ ಆಗಿತ್ತಂತ. ಸರಿ, ಈಗ ಇಷ್ಟೆಲ್ಲ ತುಂಡಾಯ್ತಲ್ಲ, ಇದೀಗ ಕಟ್ಟಾಯ್ತಲ್ಲ, ಇದನ್ನೆಲ್ಲ ಬಿಸಾಕದಿಲ್ಲ. ನನ್ನದೊಂದು ಬ್ಯಾಡ್ ಹ್ಯಾಬಿಟ್ ಅಂತಿರೋ ಗುಡ್ ಹ್ಯಾಬಿಟ್ ಅಂತಿರೋ ನನಗೆ ಗೊತ್ತಿಲ್ಲ. ಅದು ಮುರಿದೋಗಿದ್ದನ್ನ ಏನ್ ಮಾಡ್ತೀನಿ ಅಂದ್ರೆ ಎಲ್ಲೋ ಒಂದ್ ಕಡೆ ನೆಡ್ತಾ ಇರ್ತೀನಿ ನಾನು ಅದನ್ನ. ಇದನ್ನು ನೆಟ್ಟೆ ನಾನು, ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಆ ದೊಡ್ಡದೆಲ್ಲ ಬಿಸಾಕ್ದೆ. ಯಾಕಂದ್ರೆ ತುಂಬಾ ಬೆಳೆದಿದ್ದು ಕೊಂಬೆಗಳು ಬರಲ್ಲ, ಬೇರ್ ಬರಲ್ಲ. ಅದಕ್ಕೆ ಸೀಸನ್ ಅಲ್ಲ ಅರ್ದಿದ್ದವಾಗ. ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಎಲ್ಲ ಕಟ್ ಮಾಡಿಬಿಟ್ಟು ಚಿಗುರನ್ನ ತಂದು ಈ ಪಾಟಲ್ ನೆಟ್ಟೆ ನೋಡಿ. ಇವಾಗ ಇಷ್ಟು ಚೆನ್ನಾಗಿ ಮೊಗ್ಗಾಗಿ ಹೂವಾಗಿದೆ. ಕೆಲವೊಂದು ಮಾತ್ರ ಒಣಗಿ ಹೋಗಿದೆ. ಪ್ರಾಬ್ಲಮ್ ಇಲ್ಲ. ನಮ್ಗಂತೂ ಈಗ ಇಷ್ಟೊಂದು ಗಿಡ ತಯಾರಾಗಿದೆ ನೋಡಿ. ಎಷ್ಟೊಂದು ಚೆನ್ನಾಗಿದೆ ನೋಡಿ. ಹೌದಾ, ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಮುರ್ದಾಕಿದ್ನಲ್ಲ ಅದೇ ಗಿಡನೇ ಇದು ನೋಡಿ. ಇಲ್ಲೂ ಕೂಡ ನೆಟ್ಟಿದ್ದೀನಿ ಇನ್ನೊಂದಷ್ಟು. ಬೇರೆ ಕಡೆ ಕೂಡ ಅಲ್ಲೊಂದು ಇಲ್ಲೊಂದೆಲ್ಲ ಇದೆ. ಎಲ್ಲದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ರೆ ಒಂದು 50-60 ನಿಮಿಷದ ಆಗೋಗುತ್ತೆ ವಿಡಿಯೋ. ಅದಕ್ಕೆ ಕೆಲವೊಂದು ಗಿಡ ಮಾತ್ರ ತೋರಿಸ್ತಾ ಇದೆ ನಿಮ್ಗೆ. ಈ ತರದ್ದು ಬೇಕಾದಷ್ಟಿದೆ. ಕೆಳಗಡೆ ಕೂಡ ತಗೊಂಡು ನೆಟ್ಟಿದ್ದೀನಿ ಕೆಲವೊಂದು ಇದ್ರಲ್ಲಿ. ಓಕೆನಾ, ಈ ತರ. ಆಮೇಲೆ ಒಂದ್ ಗಿಡ ಅಂತೂ ಪೂರ್ತಿ ಒಣಗಿ ಹೋಗ್ಬಿಟ್ಟಿತ್ತು. ಅದು ಸರಿಯಾಗಿ ಅಸಲು ಅದಕ್ಕೆ ಕಟಿಂಗ್ ಮಾಡಿದ್ರು ಕೂಡ ಅದು ಬೆಳೆಯಲ್ಲ ಅನ್ಕೊಂಡ್ಬಿಟ್ಟು ಆ ಲೆವೆಲ್ ಅಲ್ಲಿ ಇದ್ದದ್ದು ಏನ್ ಮಾಡಿದೆ ಅಂದ್ರೆ ಪೂರ್ತಿ ದೊಡ್ಡ ದೊಡ್ಡ ಕೊಂಬೆಗಳನ್ನೆಲ್ಲ ಕಟ್ ಮಾಡ್ಬಿಟ್ಟೆ ನಾನು. ಕಟ್ ಮಾಡ್ಬಿಟ್ಟು ಸ್ವಲ್ಪ ಮಣ್ಣು ಲೂಸ್ ಮಾಡಿ ಗೊಬ್ಬರ ಬೇರೆ ಮಣ್ಣು ಅದಕ್ಕೆ ಸ್ವಲ್ಪ ಪಾಟಿಗೆ ಹಾಕಿ ಒಂದ್ ಕಡೆ ಇಟ್ಟೆ ನೋಡಿ. ಬೇಬಿ ಪ್ಲಾಂಟ್ ಈಗ್ಲೇ ಬರ್ತಾ ಇದೆ. ಈ ಲೆವೆಲ್ ಅದಕ್ಕೆ ಏನಂದ್ರೆ ಮಳೆಗಾಲದಲ್ಲಿ ಬರ್ತಾ ಇರತ್ತೆ. ಸ್ವಲ್ಪ ವಾತಾವರಣ ತಣ್ಣಗಿದ್ದವಾಗ ಈ ತರ ಈ ಟೈಮಲ್ಲಿ ಕೂಡ ಬರುತ್ತೆ. ಪ್ರಾಬ್ಲಮ್ ಏನಿರಲ್ಲ, ಸಾಯಲ್ಲ ಗಿಡ ಅಂತೂ. ಸೇವಂತಿಗೆ ಗಿಡ ಸಾಯೋದು ಸ್ವಲ್ಪ ಅಪರೂಪನೇ. ಏನೋ ಅದು ದೊಡ್ಡ ದೊಡ್ಡ ರೋಗ ಬಂದು ನಾವು ಅದಕ್ಕೆ ಏನೂ ಕೇರ್ ಮಾಡ್ಲಾರ್ದಿದ್ರೆ ಆ ತರ ಆಗುತ್ತೆ ನೋಡಿ. ಚಿಗುರು ಬಂದಿದೆ, ಹಾಗೆ ಕೆಳಗಡೆಯಿಂದ ಬೇರಲ್ಲಿ ಕೂಡ ಬಂದಿದೆ. ಇದನ್ನ ಮಳೆಗಾಲದಲ್ಲಿ ನಾವು ಬೇರೆ ಕಡೆ ನೆಡ್ಬೋದು ನೋಡಿ. ಈಗ ಇಷ್ಟು ಮುಂಚೆ ಅದು ಬೆನ್ನು ಸ್ಟ್ರೈಟ್ ಮಾಡಿ ದಬ್ಬೆ ಕಟ್ಟಿ ಇಟ್ಟಿದ್ನಲ್ಲ, ಅದು ಬಂದು ಹೂವು. ಇದು ಮಧ್ಯೊಳಗೆ ಒಂದ್ ಸ್ವಲ್ಪ ಅದೆಲ್ಲ ಕಮ್ಮಿ ಹೂವಾಗಿದೆ ನೋಡಿ. ಅದೆಲ್ಲ ನಾನು ದಬ್ಬೆ ಕಟ್ಟಿ ಸ್ಟ್ರೈಟ್ ಮಾಡಿದ್ದು. ಅದಕ್ಕೆ ಹೂವು ಸರಿ ಆಗ್ಲಿಲ್ಲ. ಅದೇ ಫಸ್ಟ್ ಇಂದ ಚೆನ್ನಾಗಿ ಇದ್ದ ಕಡೆ ಆದ್ರೆ ಹೂವು ನೋಡಿ, ಮೇಲ್ಗಡೆ ಲೇಯರ್ ಅಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಂದಿದೆ ನೋಡಿ. ಕೆಳಗಡೆ ಬರ್ತಾ ಕಮ್ಮಿ ಆಗಿದೆ, ಹೂವು ಕಮ್ಮಿ ಆಗಿದೆ. ಯಾಕಂತೇಳಿ ನಾನು ಮೊಗ್ಗು ಬಂದ್ರ ಮೇಲೆ ಸರಿ ಮಾಡಿ ನೆಟ್ಟಿದಕ್ಕೋಸ್ಕರ ಈ ತರ ಆಗಿದೆ. ಇನ್ನೊಂದ್ ಏನಂತ ಹೇಳಿದ್ರೆ, ನಾನು ಮೇಲ್ಗಡೆ ಇದಕ್ಕಾಗ್ಲಿ ಕೆಳಗಡೆ ಸ್ವಲ್ಪ ಗೊಬ್ಬರ ಹಾಕಿದೆ ಬಿಟ್ರೆ ತಿಂಗ್ಳಿಗೊಂದ್ಸರ್ತಿ ಏನ್ ಗೊಬ್ಬರ ಹಾಕ್ತಾ ಇರ್ಲಿಲ್ಲ ಅದಕ್ಕೆ. ಯಾಕಂತ ಹೇಳಿದ್ರೆ ಅದು ಆಲ್ರೆಡಿ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಇತ್ತು. ನನ್ನ ಐಡಿಯಾದಲ್ಲಿ ಏನಂತ ಹೇಳಿದ್ರೆ
ಮಳೆಗಾಲ ಬರುತ್ತಾ ನಾನು ಬೇರೆ ಕಟಿಂಗ್ ಎಲ್ಲ ತೆಗೆದ್ಬಿಟ್ಟು ಬೇರೆ ಪಾಟಲ್ಲಿ ನೆಡಬೇಕು, ಇನ್ನೂ ಜಾಸ್ತಿ ಪಾಟ್ ಮಾಡ್ಬೇಕಂತ ನನ್ನ ತಲೆಯಲ್ಲಿ ಇದ್ದಿತ್ತು. ಕಲರ್ ಹಾಕಬೇಕಾಗಿತ್ತು ನಾನು ಅಸಲು ಆ್ಯಕ್ಚುಲಿ ಟೆರೆಸ್ಸಿಗೆ ವಾಟರ್ ಪ್ರೂಫ್ ಕಲರ್ ಹಾಕಬೇಕಾಗಿತ್ತು. ಆದ್ರೆ ಅದು ಹಾಕೋಕ್ಕಾಗಲಿಲ್ಲ, ಮಳೆಗಾಲ ಬೇಗ ಸ್ಟಾರ್ಟ್ ಆಗೋದ್ರಿಂದ ಪೆಂಡಿಂಗಲ್ಲಿ ಉಳೀತು. ಈ ಗಿಡ ಹಾಗೆ ಉಳಿದೋಗ್ಬಿಡ್ತು. ಬರಲ್ಲ ಹೂವು ಅಂದ್ಕೊಂಡಿದ್ದೆ, ಆದರೂ ಕಣ್ಣಿಗೆ ಆಗೋಷ್ಟು ಹೂವಾಗಿದೆ ನೋಡಿ. ಈ ಗಿಡ ಫಸ್ಟೇ ಹೂವಾಗಿತ್ತು ನೋಡಿ, ಎಲ್ಲ ಒಣಗೋಗ್ಬಿಟ್ಟಿದೆ. ಈ ಒಣಗೋಗಿದ ಹೂವನ್ನ ನಾವು ಅದನ್ನ ಕಟ್ ಮಾಡಿಬಿಟ್ಟು ಅದನ್ನ ಗೊಬ್ಬರಕ್ಕೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಕೆಳಗಡೆಯಿಂದ ಚಿಗುರು ಬಂದು ಮೊಗ್ಗಾಗ್ಬೋದು. ಒಂದ್ ವೇಳೆ ಹೂವಿನ ಮಧ್ಯದಲ್ಲೇ ಮೊಗ್ಗಾಗಿದ್ರೆ ಆ ಮೊಗ್ಗುಗಳು ಕೂಡ ಹರಡೋ ಸಾಧ್ಯತೆ ಇರುತ್ತೆ. ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಈಗ ನಿಮ್ಗೆ ವಿಡಿಯೋದಲ್ಲಿ ಮಾತ್ರ ಒಂಚೂರು ಮಾಡಿ ತೆಗೆದು ತೋರಿಸಿದ್ದೆ ಅಷ್ಟೇ, ಅಂದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ. ಈ ತರ ಒಣಗಿದ ಹೂವನ್ನ ಅವಾಗ ಕಟ್ ಮಾಡ್ತಿರ್ಬೇಕು. ಆಕ್ಚುಲಿ ಏನಂತ ಹೇಳಿದ್ರೆ ಹೂವು ಆದಂಗೆ ಕಟ್ ಮಾಡ್ತಾ ಇದ್ರೆ ಇನ್ನು ಹೂವು ಜಾಸ್ತಿ ಆಗ್ತಾ ಇರತ್ತೆ. ಆದ್ರೂ ನನಗೆ ಸೇವಂತಿಗೆ ಅಂತ ಹೇಳಿದ್ರೆ ನಾನು ಹೂವು ತೆಗಿಯಕ್ಕೆ ಹೋಗಲ್ಲ. ದೇವ್ರಿಗೆ ಬೇರೆ ಹೂವೆಲ್ಲ ಇರೋದಕ್ಕೋಸ್ಕರ ಈ ಟೆರೆಸ್ ಮೇಲೆ ಇದ್ದ ಸೇವಂತಿಗೆ ಅಂತೂ ನಾನು ಮುಟ್ಟಕ್ಕೆ ಹೋಗಲ್ಲ. ಕೆಳಗಡೆ ಬೇರೆ ಸೇವಂತಿಗೆಗಳಿದೆ, ಅದನ್ನ ತೆಗೆದು ದೇವ್ರಿಗೆ ಹಾಕ್ತಾ ಇರ್ತೀವಿ. ನೋಡಿ, ಇದನ್ನ ನೋಡಕ್ಕಂತೂ ಚಂದ ಇರುತ್ತೆ. ಇನ್ನೊಂದು ಇದಕ್ಕೆ ಪ್ರಾಬ್ಲಮ್ ಕೆಳಗಡೆ ಏನಾಯ್ತು ಅಂದ್ರೆ ಮೇಲ್ಗಡೆ ಈ ಚಪ್ರದವರೆ ಎಲ್ಲ ಹಬ್ಬಿಕೊಂಡಿರೋದ್ರಿಂದ ಅದಕ್ಕೆ ಸರಿಯಾಗಿ ಬಿಸಿಲು ಬೀಳ್ತಾ ಇರ್ಲಿಲ್ಲ ಕೆಳಗಡೆಗೆ ಲೇಯರಿಗೆ. ಆ ಮೇಲ್ಗಡೆ 2-3 ಲೇಯರಿಗೆ ಒಂದು 6, 7, 8, 9 ಪಾಟಿಗೆ ಚೆನ್ನಾಗೆ ಬಂತು ಅದು ಗ್ರೋ ಬ್ಯಾಗ್. ಈ ಕೆಳಗಡೆ ಒಂದು 3-4ಕ್ಕೆ ಮಾತ್ರ ಸರಿಯಾಗಿ ಬಿಸಿಲು ಬೀಳದೆ ಇರೋದ್ರಿಂದ ಅದ್ರಲ್ಲಿ ಹೂವು ಕಮ್ಮಿ ಆಯ್ತು. ಒಂದು ಎರಡನೇದಾಗಿ ಬೇಗ ಒಣಗಿ ಹೋಯ್ತು. ಈ ಒಣಗೋಗಕ್ಕೆ ರೀಸನ್ ಏನಂತ ಹೇಳಿದ್ರೆ ಈ ಸೇವಂತಿಗೆ ಯಾವಾಗಲೂ ಚಳಿಗಾಲದಲ್ಲೇ ಜಾಸ್ತಿ ಆಗುತ್ತೆ. ನಮ್ಮ ಹೈದ್ರಾಬಾದಲ್ಲಿ ಈಗ ಒಂದೆರಡು ತಿಂಗಳಿಂದ ಚಳಿ ಸ್ಟಾರ್ಟ್ ಆಗಿದೆ. ಆ ಚಳಿ ಸ್ಟಾರ್ಟ್ ಆದಾಗಲಿಂದ ಹೂವು ಅರಳಕ್ಕೆ ಶುರು ಆಗುತ್ತೆ. ಇದು ನೋಡಿ, ಇದು ವೈಟು ಸೇವಂತಿಗೆ. ಇದು ಮದರ್ ಪ್ಲಾಂಟ್ ಅಂದ್ರೆ ಕಳೆದ ವರ್ಷದ ಗಿಡ ಇದು. ಕಳೆದ ವರ್ಷ ಒಂದು ಕಟಿಂಗ್ ತೆಗೆದ್ಬಿಟ್ಟು ಇದ್ರಲ್ಲಿ ನೆಟ್ಟಿದ್ದು, ಅದು ತುಂಬಾ ಚೆನ್ನಾಗಿ ಇದಾಗಿತ್ತು. ಕಳೆದ ವರ್ಷ ಕೂಡ ಹೂವಾಗಿತ್ತು. ಒಂದು 100-150 ಹೂವಾಗಿರ್ಬೋದು ಕಳೆದ ವರ್ಷ. ಇವಾಗ ನೋಡಿ ಎಷ್ಟೊಂದು ಹೂವಾಗಿದೆ. ಇದು ಇನ್ನೊಂದು ಗ್ರೋ ಬ್ಯಾಗ್ ಅಲ್ಲಿ, ಇದು ಕೂಡ ಸೇಮ್ ಇದೆ. ನಾ ಗಿಡಕ್ಕೆ ನೀರ್ ಹಾಕ್ತಾ ಇರ್ಬೇಕಾದ್ರೆ ಆ ಗ್ರೋ ಬ್ಯಾಗ್ ಹತ್ರ ಈ ಜಾಸ್ತಿ ಹೂವು ಇದ್ದಿದ್ ನೋಡಿದ್ರಲ್ಲ, ನೀರ್ ಹಾಕ್ತಾ ಇರ್ಬೇಕಾದ್ರೆ ಕಟ್ಟಾಗೋಯ್ತು ಒಂದು ಕೊಂಬೆ. ಸರಿ, ಅದು ಬಿಸಾಕದ್ ಯಾಕೆ ಅಂದ್ರೆ ಇಲ್ಲೊಂದು ದೊಡ್ಡ ಗ್ರೋ ಬ್ಯಾಗ್ ಇದ್ರೆ ಅದು ಸೈಡಿನ ನೆಟ್, ಯಾಕಂದ್ರೆ ಸ್ವಲ್ಪ ನೆರಳು ಬರ್ತಾ ಇರತ್ತೆ ಇಲ್ಲಿ. ನೆರಳು ಬರೋದ್ರಿಂದ ಗಿಡ ಒಣಗೋಗಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿ ನೆಟ್ಟಿದ್ದೆ ನಾನು. ಅದು ನೋಡಿ ಯಾವ ತರ ಜಂಬೋ ತರ ಬೆಳೆದ್ಬಿಟ್ಟಿದೆ, ಬಾಹುಬಲಿ ತರ ಬೆಳೆದ್ಬಿಟ್ಟು ಒಂದು 1000 ಹೂವು ಆಗ್ಬಿಟ್ಟಿದೆ ಇದು. ಈ ಗಿಡನ ನಾನು ಇನ್ನೊಂದ್ ಸ್ವಲ್ಪ ಜಾಗ್ರತೆ ನೋಡ್ಕೊಂಡು ಇದ್ ಮಾಡಿದ್ರೆ ಬರೋ ವರ್ಷಕ್ಕಂತೂ ಇನ್ನೂ ಜಾಸ್ತಿ ಆಗುತ್ತೆ ಹೂವು. ಯಾಕಂತ ಹೇಳಿದ್ರೆ ಗಿಡ ಬೆಳೆದಷ್ಟು ಅದು ಕೊಂಬೆಗಳು ಜಾಸ್ತಿ ಬರುತ್ತೆ, ಕೊಂಬೆಗಳು ಜಾಸ್ತಿ ಬಂದಷ್ಟು ಹೂವು ಜಾಸ್ತಿ ಬರುತ್ತೆ. ಪಿಂಚಿಂಗ್ ಮಾಡ್ತಾ ಇದ್ರಷ್ಟು ಹೂವು ಬರುತ್ತೆ. ಇನ್ನೊಂದಷ್ಟು ಟಿಪ್ಸ್ ಇದೆ ನಿಮ್ಗೆ, ಅದು ಹೇಳ್ಬೇಕು. ಈ ವಿಡಿಯೋ ದೊಡ್ಡ ಲೆಂಗ್ತಿ ಆಗಿದೆ, ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಾಮೆಂಟ್ ಅಲ್ಲಿ ಹೇಳೋದ್ ಮರಿಬೇಡಿ. ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಅಲ್ಲಿ ಹೇಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.